ತಾರಕ್ ಮೇಲೆ ಅಟ್ಯಾಕ್ ಮಾಡಿರೋದು ಇದು 2ನೇ ಸಲ. ಅಂದ್ರೆ ಇನ್ಮೇಲೆ ತಾರಕ್ನ ಹುಷಾರಾಗಿರೋಕ್ ಹೇಳ್ಬೇಕು. ಮನೆ ಒಳಗ್ ಬಂದೇ ತೊಂದರೆ ಮಾಡಿದವರು ಇನ್ನು ಮನೆ ಹೊರಗಡೆ ಮಾಡದೇ ಇರ್ತಾರ. ಆದ್ರೆ ಇದೆಲ್ಲ ಯಾರು ಮಾಡ್ತಿರೋರು, ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ಅದನ್ನ ತಿಳ್ಕೋಬೇಕು. ಏನ್ ಚಂದ್ರು, ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ. ಅಕ್ಕ ತಮ್ಮ ಸರಿ ಹೋದ್ರ ಅಥವಾ ಅವನ್ ಹಠಕ್ ಬಿದ್ದು ಸಮಂತ ಮತ್ತೆ ಅಳಿಯಂದ್ರನ ಮನೆಯಿಂದ ಹೊರಗಡೆ ಹಾಕದ್ರ? ಈಗ ಅವ್ರು ಎಲ್ಲಿದ್ದಾರೆ? ಇಲ್ಲ ರಾಜೇಶ್ವರಿ, ನೀನ್ ಅನ್ಕೊಂಡ್ ಹಾಗೆ ಏನೂ ಆಗಿಲ್ಲ. ಸಮಂತ ಅಳಿಯಂದ್ರು ಮನೇಲೇ ಇದ್ದಾರೆ. ಇದಕ್ ತಾರಕ್ ಒಪ್ಕೊಂಡ? ಮೊದಲು ಒಪ್ಕೊಳ್ಳಿಲ್ಲ. ಸಮಂತ ಅಳಿಯಂದ್ರು ಮನೆಯಿಂದ ಹೊರಗಡೆ ಹೋಗದೆ ಇದ್ರೆ ನಾನೇ ಮಯೂರಿ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ದ. ಆದ್ರೆ ನೀನ್ ನನ್ನ ಹತ್ರ ಮಾತಾಡ್ ಹೋದ್ಮೇಲೆ ನಾನು ಸಮಾಧಾನವಾಗಿ ಯೋಚನೆ ಮಾಡಿ ನೋಡ್ದೆ. ನೀ ಹೇಳಿದ್ದೆಲ್ಲ ಮಾತು ಸರಿ. ತಪ್ಪು ಮಾಡಿದಾಗ ನಾವು ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡೋದು ತಪ್ಪು ಅನ್ನಿಸ್ತು. ಹಾಗಾಗಿ ನಾನೇ ತಾರಕಿಗೆ ಸಮಾಧಾನ ಮಾಡಿ ಅವ್ರನ್ನ ಮನೇಲಿರೋದಕ್ಕೆ ಒಪ್ಪಿಸ್ದೆ. ನಾನ್ ಹೋದ್ಮೇಲೆ ಇಲ್ಲಿ ಏನೇನ್ ಆಯ್ತು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಚಂದ್ರು. ತಾರಕ್ ಅಳಿಯಂದ್ರಿಗೆ ಅವಮಾನ ಮಾಡಿದ್ದು, ಸಮಂತ ತಾರಕ್ ಕಾಲಿಗೆ ಬಿದ್ದಿದ್ದು, ತಾರಕ್ ಅಳಿಯಂದ್ರನ ಕೆಲಸದಿಂದ ತೆಗ್ದು ಹಾಕ್ತೀನಿ ಅಂತ ಹೇಳಿದ್ದು, ಆಮೇಲೆ ಸಮಂತ ಸತ್ಯ ಹೇಳಿದ್ದು ಎಲ್ಲ ನನಗ್ ಗೊತ್ತು ಚಂದ್ರು. ಪರವಾಗಿಲ್ಲ ರಾಜೇಶ್ವರಿ, ನೀನ್ ಮನೇಲಿ ಇಲ್ದೆ ಹೋದ್ರು ಏನ್ ನಡೀತು ಇಲ್ಲಿ ಅಂತ ಎಲ್ಲ ತಿಳ್ಕೊಂಡ್ಬಿಡ್ತೀಯ. ಈ ಮನೆ ಜವಾಬ್ದಾರಿ ತಗೊಂಡ್ಮೇಲೆ ಎಲ್ಲ ತಿಳ್ಕೊಬೇಕಲ್ಲ ಚಂದ್ರು. ಆದ್ರೆ ಸಮಂತ ವಿಷಯದಲ್ಲಿ ತಾರಕ್ ನಡ್ಕೊಂಡಿರೋ ರೀತಿ ನನಗ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವಳು ಯಾಕೆ ಈ ರೀತಿ ಮಾಡಿದ್ಲು ಅಂತ ತಿಳ್ಕೊಳ್ಳೋದ್ ಬಿಟ್ಟು ಅವಳ ಮೇಲೆ ಆರೋಪ ಹೊರಿಸಿ ಮನೆಯಿಂದ ಹೊರಗಡೆ ಹಾಕ್ತೀನಿ ಅನ್ನೋದು ಎಷ್ಟು ಸರಿ ಹೇಳಿ? ಅವಳು ನಿಸ್ವಾರ್ಥವಾಗಿ ತನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಈ ಕೆಲಸ ಮಾಡಿದ್ದಾಳೆ. ಅವಳ ಹೀಗ ನಡೆಸ್ಕೊಳ್ಳೋದು ಅಕ್ಕನಾಗಿ ತಮ್ಮನ್ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕಾ? ರಾಜೇಶ್ವರಿ, ಈಗೆಲ್ಲ ಮುಗ್ದು ಹೋಗಿದೆ. ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಿ ಮನಸ್ಸು ಕೆಡ್ಸ್ಕೊಳ್ಳೋದು ಬೇಡ. ನೀನ್ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡು. ನಾನು ಯಾವಾಗ್ಲೂ ಈ ವಿಷಯನ ಮರ್ತಿದ್ದೀನಿ. ಆದ್ರೆ ನಮ್ಮ ಕುಟುಂಬದಲ್ಲಿ ಹೀಗೆಲ್ಲ ಆಗೋದಕ್ಕೆ ಏನ್ ಕಾರಣ ಅಂತ ನೀವ್ ಯೋಚನೆ ಮಾಡಿದ್ದೀರಾ? ಇದ್ರಲ್ಲಿ ಯೋಚನೆ ಮಾಡೋದು ಏನಿದೆ? ಎಲ್ಲ ಸಮಂತನೇ ಹೇಳಿದ್ಲಲ್ಲ. ನಾನು ಸಮಂತನ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದ್ದಾಳ ಆ ದರಿದ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಅವಳು ಬರೋದಕ್ಕೂ ಮುಂಚೆ ನಮ್ಮನೆ ಹೇಗಿತ್ತು, ಅವಳು ಬಂದು ಹೇಗಾಗಿದೆ ಅಂತ ಯೋಚನೆ ಮಾಡಿ ನೋಡಿ. ಆ ಕೆಟ್ಟ ಕಾಲ್ಗುಣದಿಂದನೇ ನಮ್ಮನೇಲಿ ಇಷ್ಟ ಸಮಸ್ಯೆಗಳಾಗ್ತಾ ಇರೋದು. ಮೊದ್ಲು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿ. ಮತ್ತೆ ಮಯೂರಿ ಮೇಲೆ ಆಪಾದನೆ ಮಾಡಕ್ ಶುರು ಮಾಡಿದ್ಯಾ ರಾಜೇಶ್ವರಿ? ಪಾಪ ಹುಡುಗಿಗೆ ಟೆಂಡರು ಬಿಸ್ನೆಸ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಅವಳ ಪಾಡ್ಗವಳು ಅವಳದೇ ಆದ ಜಗತ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ. ಅವಳ ಮೇಲೆ ಆರೋಪ ಮಾಡೋದಕ್ಕೆ ನಿನ್ಗೆ ಹೇಗಾದ್ರೂ ಮನಸ್ಸು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನನಗ್ ಗೊತ್ತು ಚಂದ್ರು, ಅವಳ ಬಗ್ಗೆ ಏನೇ ಹೇಳಿದ್ರು ನೀವು ನಂಬೋದಿಲ್ಲ ಅಂತ. ಆದ್ರೂ ಒಂದ್ ವಿಷಯ ತಿಳ್ಕೊಳ್ಳಿ, ಆ ಕೆಲಸದವಳು ಎಲ್ಲಿವರೆಗೂ ಮನೇಲಿ ಇರ್ತಾಳೋ ಅಲ್ಲಿವರೆಗೂ ಈ ಮನೇಲಿ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇರುತ್ತೆ. ಇವತ್ತು ನನ್ನ ಮಗನ್ ಪ್ರಾಣಕ್ಕೆ ಬಂದಿರೋ ಸಂಚಕಾರ ನಾಳೆ ನಮ್ಮೆಲ್ರಿಗೂ ಬರುತ್ತೆ. ಹಾಗೆ ನಮ್ಗೆಲ್ರ ಸಂಬಂಧಗಳು ಹಾಳಾಗುತ್ತೆ. ಇದಕ್ಕೆಲ್ಲ ಅವಳೊಬ್ಳೆ ಕಾರಣ ಆಗೋದಿಲ್ಲ. ನೀವು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವು ಕೂಡ ಇದಕ್ಕೆಲ್ಲ ಕಾರಣ ಆಗ್ತೀರಾ ಅನ್ನೋದನ್ನ ಮರಿಬೇಡಿ.